ನಮ್ ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹೌದು ನೋಡ್ತೀವಿ. ಓಕೆ, ಈ ಸೀಸನ್ ನಿಮ್ಮ ಫೇವರೇಟ್ ಯಾರು? ಗಿಲ್ಲಿ ಗಿಲ್ಲಿ. ಯಾಕೆ ಗಿಲ್ಲಿ ಅಂತ? ಏನೇ ಒಂದು ಮ್ಯಾಟರ್ ಆದ್ರೂ ತುಂಬಾ ಚೆನ್ನಾಗಿ ಗಮನಿಸ್ತಾರೆ. ಹಾಗೆ ಯಾವ್ದೇ ಒಂದು ವಿಚಾರನು ತಮಾಷೆ ಮೂಲಕ ಎಲ್ರಿಗೂ ತಿಳಿಸ್ತಾರೆ. ಅವ್ರದ್ದು ಜಾನರ್ ಕಾಮಿಡಿ ಆದ್ರೂ ಸಹ ಕೆಲವೊಂದು ಮೂಮೆಂಟ್ ಎಲ್ಲ ಸೀರಿಯಸ್ ಡಿಸಿಷನ್ ತಗೊಂಡು ಎಲ್ರಿಗೂ ಮಕ್ಕು ಕೊಡ್ದಂಗೆ ಹೇಳ್ತಾರಲ್ಲ, ಅದಿಷ್ಟ. ಬ್ರೋ, ಕನ್ನಡ ಬಿಗ್ ಬಾಸ್ ಫಾಲೋ ಮಾಡ್ತಿದ್ರಾ ಈ ಸರಿ? ನೋಡ್ತಾ ಇದೀವಿ. ಓಕೆ, ಯಾವ ತರ ಹೋಗ್ತಿದೆ? ಚೆನ್ನಾಗಿ ಹೋಗ್ತಿದೆ, ಚೆನ್ನಾಗಿ ಹೋಗ್ತಿದೆ. ಬಟ್ ಒನ್ ಮ್ಯಾನ್ ಶೋ ಆಕ್ಚುಲಿ. One man ಗಿಲ್ಲಿದೆ show. ಎಲ್ಲ ಫುಲ್ ಎಲ್ಲ ಗಿಲ್ಲಿದೆ ನೋಡ್ತಿದೆ ಫುಲ್. ಬಟ್ ಆಕ್ಚುಲಿ ಚೆನ್ನಾಗಿದೆ. ಗಿಲ್ಲಿ ಎಂಟರ್ಟೈನ್ಮೆಂಟ್ ಬಿಟ್ಟು ಬೇರೆ ಏನು ಮಾಡಲ್ಲ ಅಂತಾರಲ್ಲ. ಗಿಲ್ಲಿ ಇವಾಗ ನೋಡಿ ಅವ್ನ ಟ್ಯಾಲೆಂಟ್ ಅದೇ, ಅದನ್ನ ನೋಡಿಸ್ತಾ ಇದ್ದಾನೆ. ಸೊ ಅವ್ನು ಚೆನ್ನಾಗಿ ಆಡ್ತಿದ್ದಾನೆ. ಆಕ್ಚುಲಿ ಅವ್ನ ಟ್ಯಾಲೆಂಟ್ ಇರೋದೇ ಮಾತಾಡೋದು ಕಾಮಿಡಿ. ಸೊ ಅದನ್ನ ಕರೆಕ್ಟ್ ಆಗಿ ಮಾಡ್ತಿದ್ದಾನೆ, ಅವನೇ ಗೆಲ್ಬೇಕು. ಓಕೆ, ಈಗ ಟಾಪ್ 2 ಅಲ್ಲಿ ಯಾರೆಲ್ಲ ಬರ್ಬೋದು? ಟಾಪ್ 2 ಅಲ್ಲಿ ಮೇ ಬಿ ರಜತ್ ಬರ್ಬೋದು ಅನ್ಸ್ತಿದೆ, ಆಮೇಲೆ ಗಿಲ್ಲಿ. ಗಿಲ್ಲಿ. ಈಗ ಚೈತ್ರ ಅವರು ಉಸ್ತುವಾರಿ ಮಾಡ್ಬೇಕಾದ್ರೆ ಯಾವಾಗ್ಲೂ ಗಲಾಟೆ ಮಾಡ್ತಾ ಇದ್ರು. ನಿನ್ನೆ ಟಾಸ್ಕ್ ನೋಡಿದ್ರಾ? ಹಾ, ಹೇಗಿತ್ತು ಅಂತ? ಚೆನ್ನಾಗಿ ಮಾಡಿದ್ರು ಆಕ್ಚುಲಿ. ಚೆನ್ನಾಗಿ ಮಾಡಿದ್ರು. ಅಶ್ವಿನಿ ಗೌಡ ಮತ್ತೆ ಅವರಿಬ್ರು ಒಂದು ಟಾಸ್ಕ್ ಆಡಿದ್ರು. ಆಕ್ಚುಲಿ ಹೊಡೆದಿದ್ದು ತಪ್ಪು, ಅದು ಕನ್ಸಿಡರ್ ಮಾಡ್ಬೇಕು. ಹೌದು. ನೋಡೋಣ ಏನ್ ಮಾಡ್ತಾರೆ ವೀಕೆಂಡ್ ಅಲ್ಲಿ. ಸುದೀಪಿಗೋಸ್ಕರ ಕಾಯ್ತಾ ಇದೀವಿ. ಓಕೆ, ಈಗ ಸೀಕ್ರೆಟ್ ಟಾಸ್ಕ್ ನೋಡಿದ್ರಾ? ನೋಡಿದ್ವಿ. ಹೇಗಿದೆ ಅಂತೀರಾ ಇಬ್ರು ಜೋಡಿ? ಧ್ರುವನ್ ಸ್ವಲ್ಪ ಇರಿಟೇಟ್ ಆಗ್ತಿದೆ. ಇರಿಟೇಟ್ ಆಗ್ತಿದಾನ ಅಂತೀರಾ? ಇರಿಟೇಟ್ ಆಗ್ತಿದೆ. ಅಂದ್ರೆ ಅವ್ರು ಬಿಟ್ಟು ಬೇರೆ ಯಾರಿಗೆ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರೋದಂತೀರಾ? ಧ್ರುವನ್ ಬದಲು ನನ್ ಪ್ರಕಾರ ಕಾವ್ಯನೋ ಇಲ್ಲಾಂದ್ರೆ ರಿಷಿನ ಯಾರನ್ನೋ ಕಳಿಸ್ಬೋದಾಗಿದೆ. ಓಕೆ, ಈಗ ರಕ್ಷಿತದು ಒಂದು ಏನಿದು ಆಟ ಅಂತಂದ್ರೆ ಯಾರು ಕಾವ್ಯನ ಮತ್ತೆ ಸ್ಪಂದನನ ಆಚೆ ಕಳಿಸ್ಬೇಕು ಅಂತ. ಹೌದು. ಅದು ಕರೆಕ್ಟ್ ಅಂತೀರಾ ರಾಂಗ್ ಅಂತೀರಾ? ಸ್ಪಂದನ ಆಕ್ಚುಲಿ ಲಕ್ಕಿಂದ ಬಂದಿರೋದು ಇಷ್ಟ ಗಂಟ. ಸೊ ಸ್ಪಂದನ ಆಚೆ ಹೋಗ್ಲೇಬೇಕು ಆಕ್ಚುಲಿ. ಆಚೆ ಹೋಗ್ಲೇಬೇಕು. ಆಕ್ಚುಲಿ ಕಾವ್ಯ ಓಕೆ ಆಡ್ತಿದ್ದಾಳೆ ಅವಳು. ಕಾವ್ಯ ಆಡ್ತಿದ್ದಾಳೆ. ಹಾ. ಅಂದ್ರೆ ಗಿಲ್ಲಿಗೆ ಕಾಂಪಿಟೇಟರ್ ಯಾರು ಇಲ್ಲ ಅಂತೀರಾ? ಇಲ್ಲಿಗೆ ಇದಾರೆ. ನನ್ಗೆ ಇವಾಗ ರಜತ್ ಅನ್ಸ್ತಿದ್ದಾರೆ ಕಾಂಪಿಟೇಟರ್. ಬಟ್ ರಜತ್- ರಜತ್ ಅದು ಫೇರ್ ಇಲ್ವಾ ಗೊತ್ತಿಲ್ಲ, ಬಿಕಾಸ್ ವೈಲ್ಡ್ ಕಾರ್ಡ್ ಎಂಟ್ರಿ. ಹೌದು. ಬಟ್ ಕಾಂಪಿಟೇಟರ್, ಒಳ್ಳೆ ಕಾಂಪಿಟೇಟರ್ ರಜತ್. ಓಕೆ, ಕ್ಯಾಪ್ಟನ್ಸಿ ಮಾಡ್ತಿದ್ದಾರೆ ರಾಶಿಕ್ ಅವ್ರ ಬಗ್ಗೆ ಏನಂತೀರಾ? ಓಕೆ ಬ್ರೋ, ಅಷ್ಟೇನ್ ತುಂಬಾ ಇಷ್ಟ ಆಗಿಲ್ಲ, ಬಟ್ ಓಕೆ. ಓಕೆ, ಅಂದ್ರೆ ಸುರಾಜಿಗೆ ಫೇವರಿಸಮ್ ಮಾಡ್ತಿದಾರ ಅಂತೀರಾ? ಒಂದೊಂದ್ ಟೈಮ್ ಮಾಡ್ತಾರೆ, ಒಂದೊಂದ್ ಟೈಮ್ ಮಾಡಲ್ಲ. ಒಂದೊಂದ್ time ಒಂದೊಂದ್ ಟೈಮ್ ಎಲ್ಲಾ ಟೈಮ್ ಒಂದೇ ತರ ಇರಲ್ಲ, ಒಂದೊಂದ್ ಟೈಮ್ ಬೇರೆ ಬೇರೆ ತರ. ಮೊನ್ನೆ ತಾನೇ ಜಗಳ ಬೇರೆ ಆಡಿದ್ರು, ಮತ್ತೆ ಹೌದು. ಒಂದಾಗಿದ್ದಾರೆ. ಅಂದ್ರೆ ಎಲ್ಲ ಕ್ರಿಂಜ್ ಅಂತಾರೆ ಅವ್ರಿಗೆ. ಒಂದೊಂದ್ ಟೈಮ್ ಅನ್ಸುತ್ತೆ ಬ್ರೋ. ಒಂದೊಂದ್ ಟೈಮ್ ಅನ್ಸುತ್ತೆ. ಓಕೆ, ಥ್ಯಾಂಕ್ ಯು. Okay. ಬ್ರೋ, ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹಾ ಬ್ರೋ ನೋಡ್ತೀವಿ. ಓಕೆ, ಈ ಸೀಸನ್ ವಿನ್ನರ್ ಯಾರು ಆಗ್ಬೋದು? ಗಿಲ್ಲಿನೇ ಆಬ್ವಿಯಸ್ಲಿ. ಗಿಲ್ಲಿ. ಯಾಕೆ ಗಿಲ್ಲಿ ಇಷ್ಟ ಆಗ್ತಾರೆ ನಿಮ್ಗೆ ಅಂತ? ಬ್ರೋ ಅವ್ರು ರಿಯಲಿಸ್ಟಿಕ್ ಆಗಿದ್ದಾರೆ ಬ್ರೋ, ಅದಕ್ಕೋಸ್ಕರ ಇದ್ದಾರೆ. ಅಂದ್ರೆ ರಿಯಾಲಿಟಿ ಶೋ ಅಲ್ಲಿ ಬಂದ್ಬಿಟ್ಟು ರಿಯಲ್ ಆಗಿ ಅವ್ರೊಬ್ರೇ ಇರೋದಂತರ ಅದು ಹೇಗೆ? ಮೇ ಬಿ ಅವ್ರೊಬ್ರೇ ಇರೋದು ಅಂತ ಅನ್ಕೋತೀನಿ. ಅವ್ರೊಬ್ರೇ ಇರೋದು. ಆಕ್ಟ್ ಆಗಿದ್ದಾರೆ ಮಾತ್ರ. ಓಕೆ, ಗಿಲ್ಲಿಗೆ ಟಫ್ ಕಾಂಪಿಟೇಟರ್ ಅಂದ್ರೆ ಯಾರು ಅಂತೀರಾ? ಗಿಲ್ಲಿಗೆ ಟಫ್ ಕಾಂಪಿಟೇಟರ್ ಯಾರು ಇಲ್ಲೇನೆ ಇಲ್ಲ ಅಲ್ಲಿ. ಯಾರು ಇಲ್ಲ ಅಲ್ಲಿ. ಒನ್ ಮ್ಯಾನ್ ಶೋ ಅಂತೀರಾ? ಒನ್ ಶೋ ಆಡ್ತಾ ಇದ್ದಾನೆ. ಒನ್ ಮ್ಯಾನ್ ಶೋ. ಈಗ ಸೀಕ್ರೆಟ್ ಟಾಸ್ಕ್ ಬಗ್ಗೆ ಏನಂತೀರಾ? ಸೀಕ್ರೆಟ್ ಟಾಸ್ಕ್ ಚೆನ್ನಾಗಿದೆ. ಸೊ ಅಲ್ಲಿ ಸೀಕ್ರೆಟ್ ಟಾಸ್ಕ್ ಗಿಲ್ಲಿ ಇದ್ದಿದ್ರೆ ಚೆನ್ನಾಗಿರೋದು. ಬಟ್ ಓಕೆ, ಇವಾಗ ಚೆನ್ನಾಗಿದೆ. ಅವರಿಬ್ರದ್ದು ಧ್ರುವಂತ್ ಅಂಡ್ ರಕ್ಷಿತ್ ನಡೀತಾ ಇದೆ. ಓಕೆ, ಅವ್ರದ್ದು ಗೊತ್ತಾಗುತ್ತೆ ಹೆಂಗೆ ಏನು ಅಂತ. ಅಲ್ಲ ಬ್ರೋ, ಈ ಸೀಸನ್ ಅಲ್ಲಿ ಸೀಕ್ರೆಟ್ ಟಾಸ್ಕ್ ಬೇಕಾಗಿತ್ತ ಅಂತ? ಬೇಕಾಗಿತ್ತು. ಸೀಕ್ರೆಟ್ ಆಗಿದ್ರೇನೆ ತಾನೇ ಮೇನ್ ಇದಾಗೋದು ಅಂತ. ಸೊ Okay. ಇದೇ ಇರುತ್ತೆ ಡಿಫ್ರೆಂಟ್. ಈಗ ಅವ್ರಿಬ್ರನ್ನ ಬಿಟ್ಟು ಬೇರೆ ಯಾರು ಇದ್ದಿದ್ರೆ ಇನ್ನೂ ಒಳ್ಳೆ ಚೆನ್ನಾಗಿರೋದು ಅಂತೀರಾ? ಗಿಲ್ಲಿ ಅಂಡ್ ರಜತ್ ಇರ್ಬೇಕಿತ್ತು. ಗಿಲ್ಲಿ ಅಂಡ್ ರಜತ್. ಅಂದ್ರೆ ಬಿಗ್ ಬಾಸ್ ಫುಲ್ ಆಟ ಆಡ್ಸ್ಬಿಡ್ತಿದ್ರ ಅಂತೀರಾ ಓಕೆ, ಸೀಕ್ರೆಟ್ ಟಾಸ್ಕ್ ಅಲ್ಲಿ? ಅದೇ ಅವ್ರು ಆಡಿದ್ಮೇಲೆ ಗೊತ್ತಾಗ್ತಿತ್ತು ನಮ್ಗೆ. ಆದ್ಮೇಲೆ ಗೊತ್ತಾಗಿರೋದು. ಓಕೆ, ಈಗ ಗಿಲ್ಲಿ ಜೊತೆಗೆ ಕಾವ್ಯ ಯಾವಾಗ್ಲೂ ಇರ್ತಾಳೆ. ಬೆಸ್ಟ್ ಫ್ರೆಂಡ್ ಅಂತೀರಾ ಏನಂತೀರಾ? ಫ್ರೆಂಡೇ. ಓಕೆ, ಫ್ರೆಂಡೇನೆ, ಬೇರೆ ಏನಿಲ್ಲ. ಬೇರೆ ಏನಿಲ್ಲ. ಅಂದ್ರೆ ಈಗ ಸ್ಪಂದನ ಲಕ್ಕಿ ಅಂತೀರಾ ಬಿಗ್ ಬಾಸ್ ಅಲ್ಲಿ ಉಳಿತಿರೋದು? ಲಕ್ಕಿ ಏನಿಲ್ಲ, ಬಟ್ ಓಕೆ ಅವರು ಆಡ್ತಾ ಇದಾರೆ. ಬಟ್ ಇನ್ನೊಂದ್ ಸ್ವಲ್ಪ ಇಂಪ್ರೂವ್ಮೆಂಟ್ ಆದ್ರೆ ಓಕೆ ಆಗುತ್ತೆ ಅವ್ರು ಅಷ್ಟೇ. ಕ್ಯಾಪ್ಟನ್ ಬಗ್ಗೆ ಏನಂತೀರಾ ರಾಶಿಕಾ? ರಾಶಿಕಾ ಬಗ್ಗೆ ಓಕೆ, ಅವರು ಆಡಿದಾರೆ ಈ ಸತಿ. ಅವರು ತುಂಬಾ ಎಫರ್ಟ್ ಹಾಕಿದ್ರು. ಸೊ ಈ ಸರಿ ಆಗಿದ್ದಾರೆ ಕ್ಯಾಪ್ಟನ್ ಅಷ್ಟೇ. ಓಕೆ, ಬಟ್ ಗಿಲ್ಲಿಗೂ ಸಿಕ್ಕಿದ್ರೆ ಆಗಿರೋದು. ಬಟ್ ಅವ್ರು ಒಂದ್ ಸ್ವಲ್ಪ ಆಟದಲ್ಲಿ ಸ್ಲೋ ಇದಾರೆ, ಬಟ್ ಮಾತಲ್ಲಿ ಕರೆಕ್ಟ್ ಆಗಿದ್ದಾರೆ. ಮಾತೆ ಓಕೆ ಆಗುತ್ತೆ, ಬಟ್ ಗೆಲ್ಲೋದು ಅವರೇ. ಅಂದ್ರೆ ಬಿಗ್ ಬಾಸ್ ಅಲ್ಲಿ ಮಾತ್ ಇಂಪಾರ್ಟೆಂಟ್ ಅಂತೀರಾ ಅಥವಾ ಗೇಮ್ ಇಂಪಾರ್ಟೆಂಟ್ ಅಂತೀರಾ? ಟಾಸ್ಕ್ ಮಾತ್ ಅಂಡ್ ಗೇಮ್ ಎರಡು ಇಂಪಾರ್ಟೆಂಟೇ. ಬಟ್ ಮಾತು ಕರೆಕ್ಟ್ ಆಗಿ ಆಡಿದ್ರೆ ಮಾತು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಯಾಕಂದ್ರೆ ಇಡೀ ಕರ್ನಾಟಕ ಜನರು ಹೇಳ್ತಿದ್ದಾರೆ ಗಿಲ್ಲಿನ ಗೆಲ್ಬೇಕು ಅಂತ. ಹೌದು. ಈ ಸರಿ ಏನಾದ್ರು ಮೋಸ ಆಗುತ್ತಂತೀರಾ ಅಥವಾ ಇಲ್ಲ ಗಿಲ್ಲಿನ ಪಕ್ಕ ಗೆಲ್ಲೋದಂತೀರಾ? ಮೋಸ ಆಗಲ್ಲ ಅನ್ಕೋತೀನಿ. ಮೇ ಬಿ ಅವರೇ ಗೆಲ್ತಾರೆ. ನೋಡ್ಬೋದು ಏನಾಗುತ್ತೆ ಅಷ್ಟೇ. ಬಿಗ್ ಬಾಸ್ ಅಲ್ಲಿ ಆಟ ಯಾರು ಸ್ಟಾರ್ಟ್ ಮಾಡಿಲ್ಲ ಅಂತೀರಾ? ಇನ್ನು ಯಾರು ಸ್ಟಾರ್ಟ್ ಮಾಡಿಲ್ಲ ಅಂತ ಮೇ ಬಿ ಡೌಟ್ ಇದೆ. ಮಾಡೋರು ಸ್ಲೋ ಇದಾರೆ ಅನ್ಕೋತೀನಿ. ಮಾಡು ಸ್ಲೋ ಇದ್ದಾರೆ. ಥ್ಯಾಂಕ್ ಯು. ಸ್ವಾಮಿ, ಬಿಗ್ ಬಾಸ್ ನೋಡ್ತೀರಾ? ಕನ್ನಡ ಬಿಗ್ ಬಾಸ್. ನೋಡ್ತೀವಿ ಸಮಯ. ಓಕೆ, ಈ ಸೀಸನ್ ವಿನ್ನರ್ ಯಾರು ಆಗ್ಬೋದು? ಗಿಲ್ಲಿ. ಗಿಲ್ಲಿ. ಯಾಕೆ ಗಿಲ್ಲಿನ ಆಗ್ಬೇಕು ಅಂತ? ಅವ್ರು ತುಂಬಾ ಚೆನ್ನಾಗಿ ಆಡ್ತಾರೆ, ಒಳ್ಳೆ ಕಾಮಿಡಿ ಮಾಡ್ತಾರೆ. ಬೇರೆಯವ್ರ ತರ ನಾಟಕ ಎಲ್ಲ ಮಾಡಲ್ಲ, ಓಪನ್ ಆಗಿದ್ದಾರೆ, ಓಕೆ, ಫ್ರೆಂಡ್ಲಿ ಆಗಿದ್ದಾರೆ, ಎಲ್ಲರ ಜೊತೆ ಚೆನ್ನಾಗಿದ್ದಾರೆ. ಜನ ತುಂಬಾ ಇಷ್ಟಪಡ್ತಾರೆ ಅವ್ರ ಕ್ಯಾರೆಕ್ಟರ್.
ಅದಕ್ಕೆ ವಿನ್ ಆಗ್ಬೇಕಾ? ವಿನ್ 100% ಅವರೇ ಆಗ್ಬೇಕು, ಆಗ್ತಾರೆ ಆಗ್ತಾರೆ. 100%. ಯಾರು ವಿನ್ ಆಗ್ಲೇಬಾರ್ದು ಅಂತೀರಾ? ವಿನ್ ಆಗ್ಲೇಬಾರ್ದು ಅಂದ್ರೆ ಒಂದು ಆ, ಅಶ್ವಿನಿ ಮೇಡಮ್, ಅಶ್ವಿನಿ ಗೌಡ ಅವ್ರು. ಅವ್ರಿಗೆ ಆಟಿಟ್ಯೂಡ್ ತುಂಬಾ ಜಾಸ್ತಿ ಇದೆ. ಇನ್ನೊಬ್ರು ಬಂದ್ಬಿಟ್ಟು ಧ್ರುವಂತ್, ಹೌದು. ಅವ್ರು ತುಂಬಾ 100% ಫೇಕ್, ತುಂಬಾ ಫೇಕ್ ಅಲ್ಲ, ಕಂಪ್ಲೀಟ್ಲಿ ಫೇಕ್, ಕಂಪ್ಲೀಟ್ಲಿ ಫೇಕ್ ಅಂತೀರಾ? ಕಂಪ್ಲೀಟ್ಲಿ ಫೇಕ್. ಹೌದು ಅಂದ್ರೆ ಇವಾಗ ಧ್ರುವಂತ್ಗೆ ಮತ್ತೆ ರಕ್ಷಿತ್ಗೆ ಸೀಕ್ರೆಟ್ ಟಾಸ್ಕ್ ಕೊಟ್ಟಿದ್ದಾರೆ, ಹೌದು ಅದು ಕರೆಕ್ಟ್ ಅಂತೀರಾ ರಾಂಗ್ ಅಂತೀರಾ? ಕರೆಕ್ಟೇ, ಬಟ್ ಧ್ರುವಂತ್ ತುಂಬಾ ಓವರ್, ಅದು ಅಲ್ಲಿನೂ ತುಂಬಾ ಆಟಿಟ್ಯೂಡ್ ತೋರಿಸ್ಕೊಂಡು ಅವ್ನ ಡಿಗ್ರೇಡ್ ಮಾಡ್ಕೊಂಡು ಮತ್ತೆ ಅದೇ ನಾಟಕ ಬನ್ನಿ ಮೇಡಮ್. ಹಲೋ. ಒಂದು 4 ಗೋಡೆ ಮಧ್ಯೆ ಇದ್ದಾಗ್ಲೂ ಸೇಮ್ ಅದೇ ನಾಟಕನೇ ಮಾಡ್ಕೊಂಡಿದಾರಲ್ಲ. ಹೌದು. 10 ಜನ ಇದ್ದಾಗ್ಲೂ ಸೇಮ್ ಆಗಿದ್ದಾರೆ, ಒಳಗಡೆನೂ ಒಂದ್ ಹುಡುಗಿ ಮೇಲೆ ಮತ್ತೆ ಅದೇ ಅವ್ರನ್ನ ಎಕ್ಕರಿಸ್ಕೊಂಡು ಗೇಲಿ ಮಾಡ್ಕೊಂಡು. ಹೌದು. ಮತ್ತೆ ಏನಕ್ಕೆ ಅವ್ರು ಇಷ್ಟ ದಿನ ಇದಾರೆ ಬಿಗ್ ಬಾಸ್ ಅಲ್ಲೇ ಅರ್ಥ ಆಗ್ತಾ ಇಲ್ಲ. ಫಸ್ಟ್ ಅವ್ರನ್ನ ಎಲಿಮಿನೇಟ್ ಮಾಡಿ ಕಳ್ಸ್ಬೇಕಾಚೆ. ಅಂದ್ರೆ ಅವ್ರು ಮುಖವಾಡ ಹಾಕೊಂಡಿದ್ದಾರೆ ಅಂತೀರಾ ಬಿಗ್ ಬಾಸ್ ಅಲ್ಲಿ? 100% ಹಾಕೊಂಡಿದ್ದಾರೆ. ರಿಯಲ್ ಆಗಿಲ್ಲ? ರಿಯಲ್ ಇಲ್ಲ, ರಿಯಲ್ ಇಲ್ಲ. ಇಲ್ಲ ಅವ್ರ ಕ್ಯಾರೆಕ್ಟರ್ ಅದೇನ ನಮ್ಗೆ ಗೊತ್ತಿಲ್ವಲ್ಲ, ಹೌದು. ಅವ್ರನ್ನ ನೋಡಿಲ್ಲ, ಅವ್ರ ಕ್ಯಾರೆಕ್ಟರ್ ಬಗ್ಗೆ ಗೊತ್ತಿಲ್ಲ. ಹೌದು. ಬಟ್ ತುಂಬಾ ಓವರ್ ಅನಿಸ್ತಾ ಇದೆ. ಓಕೆ. ಈಗ ಸೀಕ್ರೆಟ್ ಟಾಸ್ಕ್ ಅವ್ರಿಬ್ರಿಗೂ ಬಿಟ್ಟು ಬೇರೆ ಯಾರು ಕೊಟ್ಟಿದ್ರೆ ಚೆನ್ನಾಗಿರೋದು ಅಂತೀರಾ? ಸೀಕ್ರೆಟ್ ಬೇರೆ ಯಾರಿಗಂದಿದ್ರೆ ನಮ್ ಗಿಲ್ಲಿ ಕಾವ್ಯ ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು. ಓಕೆ. ಯಾವ ತರ ಒಂದು ಎಂಟರ್ಟೈನ್ಮೆಂಟ್ ಇರ್ತಿತ್ತು ಅಂತೀರಾ? 100% ತುಂಬಾ ಎಂಟರ್ಟೈನ್ಮೆಂಟ್ ಇರೋದು. ತುಂಬಾ ಎಂಟರ್ಟೈನ್ಮೆಂಟ್ ಇರ್ತಿತ್ತು. ಅವ್ರು ಎಲಿಮಿನೇಟ್ ಅಂದಾಗ TRP ಡೌನ್ ಆಗಿರೋದು, ಮತ್ತೆ ಸೀಕ್ರೆಟ್ ಟಾಸ್ಕ್ ಅಂದಿದ್ದೆ TRP 1 to ಡಬಲ್ ಆಗ್ಬಿಟ್ಟಿರೋದು, ಓಕೆ. 1:10 ಆಗ್ಬಿಟ್ಟಿರೋದು. ಓಕೆ. ಹಾಗಾಗಿ ಅವ್ರು ಕೊಟ್ಟಿದ್ರೆ ಚೆನ್ನಾಗಿರೋದು. 100% ಚೆನ್ನಾಗಿದೆ. ಓಕೆ. ಈಗ ರಾಶಿಕಾ ಆಗ ಅವರು. ಮನೆಯಲ್ಲಿ ಏನೇನು ಇವ್ರು ಅಭಿಪ್ರಾಯ, ಇವ್ರು ಹೋಗಿದ ತಕ್ಷಣ ಎಷ್ಟು ಜನ ಖುಷಿ ಪಡೋರು ಅಂತ ಗೊತ್ತಾಗಿರೋದು. ಹೌದು. ಅಂದ್ರೆ ಈಗ ರಾಶಿಕಾ ಅವರು ಕ್ಯಾಪ್ಟನ್ ಆಗಿದ್ದಾರೆ, ಹಾ. ಹೇಗಿದೆ ಅಂತೀರಾ ಅವ್ರ ಕ್ಯಾಪ್ಟನ್? ಅವ್ರ ಕ್ಯಾಪ್ಟನ್ಸಿಗೆ ಲಾಯಕ್ಕೆ ಅಲ್ಲ ಅವ್ರು ಆಕ್ಚುಲಿ. ಅವ್ರು ಬೇರೆ ಈಗ್ಲೂ ಅವರು ಸೂರಜ್ ಮೇಲೆ ಡಿಪೆಂಡ್, ಸೂರಜ್ನ ಕಾಪಾಡೋದ್ರಲ್ಲೇ ಅವ್ರು ಕ್ಯಾಪ್ಟನ್ಸಿ ಆಗ್ತಾ ಇದ್ದಾರೆ. ಹೌದು. ಬಟ್ ಅವರು ಎಲ್ಲಿನೂ ಕ್ಯಾಪ್ಟನ್ ತರ ಕಾಣ್ತಾ ಇಲ್ಲ. ಕಾಣ್ತಾ ಇಲ್ಲ ಅಂತೀರಾ? ಅಂದ್ರೆ ಸೂರಜ್ಗೆ ಫೇವರಿಸಂ ಮಾಡ್ತಾ ಇದಾರೆ ಅಂತೀರಾ? 100% ಮಾಡ್ತಿದ್ದಾರೆ, ಎಲ್ಲರಿಗೂ ಗೊತ್ತಾಗತ್ತಲ್ಲ ನೀಟಾಗಿ. ಓಕೆ. ಅಂದ್ರೆ ಈ ಸೀಸನ್ ಟಾಪ್ 2 ಯಾರೆಲ್ಲ ಬರ್ಬೋದು ಅಂತೀರಾ? ಟಾಪ್ 2 ಅಂದ್ರೆ ನನ್ಗೆ ಗೊತ್ತಿರೋ ಮಟ್ಟಕ್ಕೆ ಒಂದು ಬಂದ್ಬಿಟ್ಟು ಗಿಲ್ಲಿ, ಆಮೇಲೆ ಅವ್ರ ಆಪೋಸಿಟ್ ಆಗಿರೋದು ಅಂದ್ರೆ ಇವರೇ ಯಾರು, ರಘು ಇದಾರೆ, ರಜತ್ ಇದಾರೆ, ರಘು ರಜತ್ ಅಲ್ಲ, ನಮ್ಮ ಕಾವ್ಯ ಅಲ್ಲ, ಇವರು ಅಶ್ವಿನಿ ಗೌಡ. ಅಶ್ವಿನಿ ಗೌಡ ಅವ್ರೆ. ಯಾಕಂದ್ರೆ ಇವ್ರಿಬ್ರೇ ಒಂಥರ ಹಾವು ಮುಂಗ್ಸಿ ಇದ್ದಾಗ, ಇವರಿಬ್ರೇ ಬರ್ಬೋದು ಅಂತ. ಓಕೆ. ಅಂದ್ರೆ ಇವ್ರ ಆಟ ಚೆನ್ನಾಗಿರುತ್ತೆ ಅಂತೀರಾ ನೋಡಕ್ಕೆ? ಯಾಕಂದ್ರೆ ಇವ್ರಿಬ್ರಲ್ಲಿ ಯಾರು ಒಬ್ರು ಹೋದ್ರು ಬಿಗ್ ಬಾಸ್ ಸ್ವಲ್ಪ ಡೌನ್ ಆಗೋದು 100%. ಹೌದು. ಇವ್ರು ಇರೋದ್ರಿಂದಾನೇ ಸ್ವಲ್ಪ ಗೇಮ್ ಬಿಗ್ ಬಾಸ್ ಸ್ವಲ್ಪ ಆಕ್ಟಿವ್ ಆಗಿ ಹೋಗ್ತಾ ಇದೆ. ಹೌದು. ಅಂದ್ರೆ ಆಲ್ಮೋಸ್ಟ್ ಈ ಸರಿ ಎಂಟರ್ಟೈನ್ಮೆಂಟ್ ಬರ್ತಿರೋದ ಗಿಲ್ಲಿಂದ ಅಂತೀರಾ ಅದೇನು? ಹೌದು 100%. ಆಸ್ ವೆಲ್ ಆಸ್ ಅಶ್ವಿನಿ ಗೌಡ ಇಂದ. ಹೌದು. ಯಾಕಂದ್ರೆ ಗಿಲ್ಲಿ ಅಶ್ವಿನಿ ಗೌಡ ಈ ಫೈಟ್ ಅದು ಇದಕ್ಕೆಲ್ಲ ಟಾಂಗ್ ಕೊಟ್ಕೊಂಡು ಗಿಲ್ಲಿ ಹೈಲೈಟ್ ಅದರಿಂದನೂ ಆಗ್ತಾ ಇದ್ದಾರೆ, ಪ್ಲಸ್ ಅವರೊಂದು ಕಾಮಿಡಿಯಿಂದನೂ ತುಂಬಾ ಹೈಲೈಟ್ ಆಗ್ತಾ ಇದ್ದಾರೆ. ಓಕೆ. ಈಗ ಸುದೀಪ್ ಅವರು ಈ ಸೀಸನ್ ಯಾವ ತರ ಹೋಸ್ಟ್ ಮಾಡ್ತಿದಾರ ಅಂತೀರಾ? ಅವರು ಆಸ್ ಯೂಶುವಲ್ ಅವರು ಹೋಸ್ಟ್ ಬಗ್ಗೆ ಯಾರು ಮಾತಾಡಂಗಿಲ್ಲ. ಅವರು ಅವ್ರದ್ದೇನು ಅವ್ರ ಕರ್ತವ್ಯ ಏನಿದೆ ಅದನ್ನ ನೆರವೇರಿಸ್ಕೊಂಡು ಹೋಗ್ತಾ ಇದ್ದಾರೆ. ಈಸ್ ಎ ಸೂಪರ್ ಹೋಸ್ಟ್ ಅಂತ ಹೇಳ್ಬೋದು. ಓಕೆ. ಅಂದ್ರೆ ಗಿಲ್ಲಿನೇ ಬಿಗ್ ಬಾಸ್ ಅಲ್ಲಿ 1 ಮ್ಯಾನ್ ಶೋ ಅಂತೀರಾ? ಹೌದು 100%. ಅವರೇ. ಹೌದು. ಓಕೆ. ಸ್ಪಂದನ ಅವರು ಸೇವ್ ಆಗ್ತಾನೆ ಇದ್ದಾರೆ, ಅವ್ರ ಬಗ್ಗೆ ಏನಂತೀರಾ? ಸ್ಪಂದನ ಅವರು ಸೇವ್ ಆಗ್ತಾ ಇದ್ದಾರೆ ಅಂದ್ರೆ ತುಂಬಾ ಇನ್ನೋಸೆಂಟ್ ಆಗಿ ಅವರು ಒಂಥರ ಗೇಮ್ ಪ್ಲೇ ಮಾಡ್ತಾರೆ ಅನ್ಸುತ್ತೆ. ಹೌದು. ಕಾವ್ಯ ಗಿಲ್ಲಿಯಿಂದಾನೇ ಆಕ್ಚುಲಿ ಅವರು ಬಿಗ್ ಬಾಸ್ ಅಲ್ಲಿ ಇನ್ನೂ ಮೂವ್ ಆಗ್ತಾ ಇದ್ದಾರೆ. ಓಕೆ. ಅವ್ರು ಯಾವಾಗ ಇನ್ ಕೇಸ್ ಕಾವ್ಯ ಗಿಲ್ಲಿ ಅಲ್ದಿರ ಅಶ್ವಿನಿ ಗೌಡ ಅವ್ರ ಜೊತೆ ಹೋದ್ರೆ ಕಂಪಲ್ಸರಿ ಎಲಿಮಿನೇಟ್ ಆಗೋ ಚಾನ್ಸಸ್ 100%. ಹೌದು. ಅಂದ್ರೆ ಗಿಲ್ಲಿ ಫ್ಯಾನ್ಸ್ ಕಾವ್ಯಗೆ ಮತ್ತೆ ಸ್ಪಂದನೆಗೆ ವೋಟ್ ಮಾಡ್ತಾರಂತೀರಾ? ಖಂಡಿತ ಮಾಡ್ತಾರೆ. ಯಾಕಂದ್ರೆ ಅವರು ತುಂಬಾ ಒಳ್ಳೆ ರೀತಿಯಲ್ಲಿ ಬಾಂಧವ್ಯ ಚೆನ್ನಾಗಿದೆ ಹೌದು. ಗಿಲ್ಲಿ ಜೊತೆ ಕಾವ್ಯ ಜೊತೆ. ಯಾವುದೇ ಒಂದು ಗಲಾಟೆ ವಿಚಾರ ನಡೆದಾಗ ಯಾವ್ದು ಕರೆಕ್ಟ್ ಯಾವ್ದು ತಪ್ಪು ಅಂತ ಅದ್ರ ಕಡೆ ಕರೆಕ್ಟ್ ಆಗಿ ಸ್ಟ್ಯಾಂಡ್ ಆಗಿ ನಿಂತ್ಕೊಂತಾರೆ. ಹೌದು. ಇನ್ನ ಯಾವ್ದು ಗೇಮ್ಸ್ ಅದು ಇದ್ರಲ್ಲಿ ಸ್ವಲ್ಪ ವೀಕ್ ಆಗೇ ಇದ್ದಾರೆ. ಹೌದು. ಬಟ್ ಮನೆಯಲ್ಲಿ ಒಳ್ಳೆ ರೀತಿಯಲ್ಲಿ ಇದ್ದಾರೆ. ಗಿಲ್ಲಿ ಕಾವ್ಯ ಯಾರು ಏನ್ ತಪ್ಪು ಮಾಡಿದ್ರು ಅದು ಇಲ್ಲ ಇವ್ರು ತಪ್ಪು ಮಾಡಿದ್ದಾರೆ ಇವ್ರು ತಪ್ಪು ಮಾಡಿಲ್ಲ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಅವ್ರ ನಿಲುವನ್ನ ಅವರು ತೋರ್ಸ್ಕೊಂತಾರೆ, ಹೇಳ್ತಾರೆ. ಓಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಲ್ಲರೂ ಗಿಲ್ಲಿಗೆ ವೋಟ್ ಮಾಡಿ, ಗಿಲ್ಲಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಯಾಕಂದ್ರೆ ನಮ್ಮ ಕನ್ನಡ ಇವನು ಇಂಡಸ್ಟ್ರಿಗೆ ಬೆಳೆಸ್ತಾ ಇದ್ದಾನೆ, ಕನ್ನಡ ಕಾಮಿಡಿ ಮಾಡ್ತಾ ಇದ್ದಾನೆ, ಎಲ್ಲರೂ ಬೆಳೆಸ್ಬೇಕಂತ ಕೇಳ್ತಾ ಇದ್ದೀನಿ. ರೈತರ ಮಗ ಇನ್ನೊಂದು ಹೇಳ್ಬೇಕಂದ್ರೆ ಯಾವುದೇ ಶೋ ಇಲ್ಲ ಅಂತ ಹೇಳಿದಾನೆ, ಬೇರೆ ಇನ್ನೊಂದು. ಇವಾಗ ಎಲ್ಲರೂ ಅವ್ನು ಸಪೋರ್ಟ್ ಮಾಡಿ ಬೆಳೆಸ್ರೆ ಮುಂದಕ್ಕೆ ಅವನು ದೊಡ್ಡ ಕಲಾವಿದ ಆಗ್ತೀನಿ ಅಂತ ಕೇಳ್ತೀನಿ ಎಲ್ಲಾನು. ಮ್ಯಾಮ್ ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ ಸರ್. ಓಕೆ. ನಿಮ್ ಫೇವರೇಟ್ ಯಾರು ಈ ಸರಿ? ಆಕ್ಚುಲಿ ಗಿಲ್ಲಿ ಗಿಲ್ಲಿ. ಹೌದು. ಗಿಲ್ಲಿ ಚೆನ್ನಾಗಿ ಆಡ್ತಿದಾರ ಅಂತೀರಾ? ಆಡ್ತಾ ಇದಾರೆ. ಆಡ್ತಿದ್ದಾರೆ. ಅವ್ರು ಹೆಂಗೆ ಬಂದಾಗ ಹೆಂಗಿದಾರೆ ಇದುವರೆಗೂ ಅದೇ ತರ ಪ್ರಾಂಪ್ಟ್ ಆಗಿ ಆಡ್ತಾ ಇದಾರೆ. ಓಕೆ. ಅಂದ್ರೆ ಗಿಲ್ಲಿ ಕಾಮಿಡಿ ಇಷ್ಟ ಆಗುತ್ತಾ ಅಥವಾ ಅವ್ರ ಟಾಸ್ಕ್ ಆಡೋದು ಇಷ್ಟ ಆಗುತ್ತಾ? ಅವರು ಆಕ್ಚುಲಿ ಕಾಮಿಡಿನೇ ಇಷ್ಟ, ಟಾಸ್ಕ್ ಅಲ್ಲೇನ ಅಷ್ಟ ಚೆನ್ನಾಗಿ ಮಾಡ್ತಿಲ್ಲ, ಬಟ್ ಅವ್ರ ವ್ಯಕ್ತಿತ್ವ
ಹೆಂಗಿದೆಯೋ ರಿಯಾಲಿಟಿ ಹಾಗೆ ಇದಾರೆ, ಇದುವರೆಗೂ ಚೇಂಜ್ ಆಗಿಲ್ಲ ಬೇರೆಯವ್ರ ತರ. ಅಂದ್ರೆ ಹೊರಗಡೆ ಹೇಗಿದ್ದಾರೆ ಒಳಗಡೆನೂ ಹಾಗೆ ಹೌದು ಇದ್ದಾರೆ. ಹೌದು ಸರ್, ಹೌದು. ಬೇರೆಯವರೆಲ್ಲ ಚೇಂಜ್ ಆದ್ರೆ ಇವ್ರು ಚೇಂಜ್ ಇಲ್ಲ ಆಗಿಲ್ಲ. ಇಲ್ಲ, ಅವರು ಡೇ 1 ಇಂದ ಹೆಂಗೆ ಆಡ್ತಿದಾರೋ ಇವಾಗ್ಲೂ ಅದೇ ತರ ಆಡ್ತಾ ಇದ್ದಾರೆ. ಟಾಪ್ 2 ಯಾರು ಬರ್ಬೋದು ಅಂತೀರಾ ಅವ್ರ ಜೊತೆಗೆ? ಟಾಪ್ 2 ಮೇ ಬಿ ಅಶ್ವಿನಿ ಮ್ಯಾಮ್. ಅಶ್ವಿನಿ ಗೌಡ ಅವರು. ಥ್ಯಾಂಕ್ ಯು ಬ್ರೋ. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹೌದು ನೋಡ್ತೀವಿ. ಓಕೆ, ಈ ಸೀಸನ್ ವಿನ್ನರ್ ಯಾರು ಆಗ್ಬಹುದು? ಈ ಸೀಸನ್ ಗಿಲ್ಲಿ ನಟ ಪಕ್ಕ ಗಿಲ್ಲಿ ನಟ ಪಕ್ಕ. ಫಿಕ್ಸ್. ಯಾಕೆ ಗಿಲ್ಲಿನ ಆಗ್ಬೇಕು ಅಂತ? ಇಲ್ಲಿ ಅವನು ಯಾವಾಗ್ಲೂ ಎಂಟರ್ಟೈನ್ಮೆಂಟ್ ಅಲ್ಲಿ ಇರ್ತಾನೆ, ಎಲ್ಲಾರನ್ನು ಮಾತಾಡ್ಸ್ಕೊಂಡು ಎದುರ್ಸ್ಕೊಂಡು, ಅಂದ್ರೆ ಒಂಥರ ಪರ್ಫೆಕ್ಟ್ ಕಂಟೆಸ್ಟೆಂಟ್ ಈ ಸೀಸನ್ಗೆ. ಓಕೆ, ಹಾಗಾಗಿ ಹಾಗಾಗಿ ವಿನ್ನರ್ ಆಗ್ಬೇಕು. ಹೌದು ಈಗ ಪಕ್ಕ ಅವನೇ ಆಗೋದು. ಸೀಕ್ರೆಟ್ ರೂಮಿಗೆ ಕಳ್ಸಿದ್ರ ಗೊತ್ತಾ? ಹೌದು, ಇಬ್ರನ್ನ ಕಳ್ಸಿದ್ದಾರೆ. ಓಕೆ, ಅವ್ರು ಹೇಗೆ ಆಟ ಆಡ್ತಿದ್ದಾರೆ? ಅವರು ಚೆನ್ನಾಗಿ ಆಡ್ತಾರೆ, ಪರವಾಗಿಲ್ಲ. ಹಾ, ಅವರು ಅಷ್ಟೇ. ಆಮೇಲೆ ರಕ್ಷಿತಾ ಅವ್ರು ಬರ್ಬೋದು ಟಾಪ್ 5 ಅಲ್ಲಿ. ಧ್ರುವ್ ಅಂತ ಅವ್ರದ್ದು ಏನ್ ಹೇಳಕ್ಕಾಗಲ್ಲ. ಈಗ ಅವ್ರಿಗೆ ಬಿಟ್ಟು ಬೇರೆ ಯಾರಿಗೆ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತೀರಾ ಸೀಕ್ರೆಟ್ ಟಾಸ್ಕ್? ಸೀಕ್ರೆಟ್ ಟಾಸ್ಕ್ ಅವರಿಬ್ರೆ ಡಿಸೈಡ್ ಮಾಡ್ಬೇಕು, ಯಾಕಂದ್ರೆ ಯಾವಾಗ್ಲೂ ದೂರ ಇಟ್ಟಿರ್ತಾರಲ್ಲ, ಸೊ ಹೌದು. ಹೌದೇ ಪರವಾಗಿಲ್ಲ. ಅಂದ್ರೆ ಯಾವಾಗ್ಲೂ ಕಿತ್ತಾಡ್ತಾರೆ ಅನ್ಕೊಂಡು ಒಂದ್ ರೂಮ್ ಅಲ್ಲಿ ಇದ್ರೆ ಚೆನ್ನಾಗಿರ್ತಾರ ಅಂತ ಹಾಕಿದ್ದಾರೆ. ಅದು ಒಂದು ಇದು. ಬಟ್ ಅಲ್ಲಿ ಹೋದ್ರು ಕೂಡ ಕಿತ್ತಾಡ್ತಿದಾರ ಅಂತೀರಾ? ಹೌದು, ಅಲ್ಲೂ ಅಲ್ಲೂ ಅಷ್ಟೇ. ಅಂದ್ರೆ ಅವ್ರವ್ರೆ ಸರಿಯಾಗಿ ಬರ್ಬೇಕು ಈ ವಾರದಲ್ಲಿ, ಅದೊಂದೇ ಟಾಸ್ಕ್ ಅಂತ ಕೊಟ್ಟಿರೋದು ಅವ್ರು. ಹೌದು. ಹೌದು. ಬಟ್ ಅವರು ಅಲ್ಲೂ ಕಿತ್ತಾಡ್ತಾನೆ ಇದಾರೆ. ಹೌದು. ಓಕೆ, ಗಿಲ್ಲಿ ಟಾಸ್ಕ್ ಆಡಲ್ಲ, ಬರೀ ಎಂಟರ್ಟೈನ್ಮೆಂಟ್ ಮಾತ್ರ ಮಾಡ್ತಾರ ಅಂತಾರಲ್ಲ, ಏನಂತೀರಾ? ಹಾಗಲ್ಲ, ಅವ್ನ್ ಟಾಸ್ಕ್ ಕೂಡ ಆಡ್ತಾನೆ, ಅವ್ನ್ ಚಾನ್ಸಸ್ ಸಿಗಲ್ಲ. ಅದು ಕೊಟ್ಟರೆ ಅಷ್ಟೆಲ್ಲ ತೋರ್ಸ್ಕೊಂಡಿದ್ದಾನೆ. ಅದಷ್ಟೇ ಅಲ್ಲೇ ಒಂಥರ ಬೆಸ್ಟ್ ಕಂಟೆಸ್ಟೆಂಟ್ ಅಂದ್ರೆ ಅವನು, ಗೆಲ್ಲೋದಂತೂ ಅವ್ರೆ ಅವ್ರೆ. ಕ್ಯಾಪ್ಟನ್ ಆಗಿದ್ದಾರೆ ರಾಶಿಕ್ ಅವರು, ಅವ್ರ ಬಗ್ಗೆ ಏನಾದ್ರು ಹೇಳ್ತೀರಾ? ಇಷ್ಟ ದಿನ ಅಲ್ಲೇನು ಕಾಣಿಸ್ಕೊಂಡಿಲ್ಲ, ಬರೀ ಸೂರಜ್ ನೆರಳಲ್ಲೇ ಇದು ಅಂತ ಈ ವಾರ ತೋರ್ಸ್ಕೊಂಡಿದ್ದಾರೆ. ಹೌದು. ಚೆನ್ನಾಗಿ ಮಾಡಿದ್ರೆ ಟಾಪ್ ಅಲ್ಲಿ ಬರ್ಬೋದು ಅಂತ ಅನ್ಕೊಂಡಿದ್ದೆ. ಟಾಪ್ ಅಲ್ಲಿ ಬರ್ಬೋದು ಅಂತೀರಾ? ಹೌದು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ, ಕ್ಯಾಪ್ಟನ್ ರಾಶಿಕ್ ಆಗಿದ್ದಾರೆ, ಹಾ. ಏನಂತೀರಾ? ಫಸ್ಟ್ ಲೇಡಿ ಕ್ಯಾಪ್ಟನ್ ಆಗಿರೋದು. ಹೌದು. ಸೊ ಈ ವೀಕ್ ಅಲ್ಲಿ ಗೊತ್ತಾಗುತ್ತೆ ಅವ್ರು ಹೇಗ್ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಂತ. ಓಕೆ, ಗಿಲ್ಲಿಗೆ ಕಾಂಪಿಟೇಟರ್ ಅಂದ್ರೆ ಯಾರಂತೀರಾ? ಮೇ ಬಿ ರಜತ್. ರಜತ್. Yeah. ಆ, ಯಾಕಂದ್ರೆ ಗಿಲ್ಲಿ ಡೈರೆಕ್ಟ್ ಆಗಿ ಹೇಗ್ ಮಕ್ಕು ಕೊಡ್ದಾಗ ಹೇಳ್ತಾರೋ ರಜತ್ ಕೂಡ ಹಾಗೆ ಮಕ್ಕು ಕೊಡ್ದಂಗೆ ಹೇಳ್ತಾನೆ. ಸೊ ಓಕೆ, ಹಾಗಾಗಿ ರಜತ್. ಕಾವ್ಯದು ಮತ್ತೆ ಗಿಲ್ಲಿದು ಒಂದು ಬಾಂಡಿಂಗ್ ಹೇಗಿದೆ? ಒಂಥರ ಲವ್ ಬರ್ಡ್ಸ್ ತರ ಚೆನ್ನಾಗಿದೆ. ಚೆನ್ನಾಗಿದೆ. Yeah. ಅಂದ್ರೆ ಟಾಪ್ 2 ಅಲ್ಲಿ ಬರ್ಬೋದಂತೀರಾ? ಟಾಪ್ 2 ಅಲ್ಲಿ ಕಾವ್ಯ ಬರಕ್ ಆಗಲ್ಲ ಅನ್ಸುತ್ತೆ. ರಜತ್ ಮತ್ತೆ ಗಿಲ್ಲಿ ಬರ್ಬೋದು. ರಜತ್ ಮತ್ತೆ ಗಿಲ್ಲಿ. ಥ್ಯಾಂಕ್ ಯು.